ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕೃಷ್ಣ ಆಚಾರ್ಯ. ನಮ್ಮ ಆರಾಧ್ಯ ದೈವವಾದಂಥ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಗುರುಗಳಾದ ಶ್ರೀ ರಾಯರ ಆಶೀರ್ವಾದವನ್ನು ಬೇಡ್ತಾ ಈ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದ ಮುಖ್ಯ ಟೈಟ್ಲ್ ಅಂತಂದರೆ ಪ್ರೊಫೆಷ್ನಲ್ ಕವಡೆಶಾಸ್ತ್ರ. ಈ ಪ್ರೊಫೆಷ್ನಲ್ ಕವಡೆಶಾಸ್ತ್ರ ಅನ್ನುವಂಥ ವಿಚಾರದ ಬಗ್ಗೆ ಇವತ್ತು ನಾವು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಇದನ್ನು ಮಾಡಲಿಕ್ಕೂ ಕೂಡ ಬಹಳ ಜನರಿಂದ ಕೆಲವು ರಿಕ್ವೆಸ್ಟ್ಗಳು ಬರ್ತಾ ಇತ್ತು. ಆ ಒಂದು ಆಧಾರದಲ್ಲಿ ನಾವು ಇದನ್ನು ಮಾಡ್ತಾ ಇದ್ವಿ. ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕವಡೆಶಾಸ್ತ್ರವನ್ನು ಕಲಿಸ್ತೇವೆ ಅಂತ ಹೇಳಿ ಕೇವಲ ಜಸ್ಟ್ ಒಂದು 12 ಕವಡೆನ ಇಟ್ಕೊಂಡು ಏನೋ ಒಂದೆರಡು ಟೆಕ್ನಿಕ್ಸನ್ನು ಹೇಳ್ಕೊಟ್ಕೊಂಡ್ಬಿಟ್ಟು ಫೀಸನ್ನು ತಗೊಳ್ಕೊಳ್ಳುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದರೆ ಒಬ್ಬ ಕವಡೆಶಾಸ್ತ್ರವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇದ್ದವನಿಗೆ ಅದು ಸಾಕಾಗುತ್ತಾ? ಪ್ರೊಫೆಷ್ನಲ್ ಆಗಿ ಈ ಕವಡೆಶಾಸ್ತ್ರವನ್ನು ಮಾಡಲಿಕ್ಕೆ ಹೊರಟಂಥವ್ರಿಗೆ ಇದು ಸಾಕಾಗೋದಿಲ್ಲ. ಅಥವಾ ಒಂದು ದೇವಸ್ಥಾನದ ಅರ್ಚಕನಿದ್ದಾನೆ, ಆ ದೈವಿಕ ಸಾನ್ನಿಧ್ಯದಲ್ಲಿ ತಾನೂ ಕೂಡ ಕವಡೆ ಹಾಕಬೇಕು ಅನ್ನುವಂಥ ಇಚ್ಛೆ ಇರುತ್ತೆ, ಅವನಿಗೆ ಇದು ಸಾಕಾಗೋದಿಲ್ಲ. ಪ್ರೊಫೆಷ್ನಲ್ ಆಗಿ ಮನೆಯಲ್ಲೇ ತಾನು ಕವಡೆ ಹಾಕ್ತೇನೆ, ನನಗೊಂದು ಎನರ್ಜಿ ಬೇಕು, ತಾನು ಅದನ್ನು ಮಾಡ್ಬೋದು, ಜ್ಯೋತಿಷ್ಯ ಕಲಿದೇನೆ ನಾನು ಅದನ್ನು ಮಾಡಬೇಕು ಅನ್ನೋವನಿಗೆ ಸಾಕಾಗೋದಿಲ್ಲ. ಇನ್ನು ಕೆಲವ್ರಿಗೆ ತುಂಬ ಸಮಯದಿಂದ ಒಂದು ಆಸಕ್ತಿ ಇರುತ್ತೆ, ಕವಡೆಶಾಸ್ತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು. ತಾನು ಬಹಳ ಒಂದು ಕರಾವಳಿ ಭಾಗ ಇರ್ಬೋದು, ಕೇರಳ ತಮಿಳುನಾಡಿನ ಭಾಗ ಇರ್ಬೋದು, ಕೊಳ್ಳೇಗಾಲದ ಭಾಗ ಇರ್ಬೋದು, ಅಥವಾ ಮಲೆನಾಡಿನ ಭಾಗ ಇರ್ಬೋದು, ಅಥವಾ ಉತ್ತರ ಕರ್ನಾಟಕದ ಭಾಗದ ಇರ್ಬೋದು, ಇಲ್ಲೆಲ್ಲ ಕವಡೆಯನ್ನು ಬಳಸ್ಕೊಂಡು ಆ ಕವಡೆಯಲ್ಲಿ ಬರುವಂಥ ಉತ್ತರವನ್ನು ಗಮನಿಸಿ ಪರಿಹಾರ ಹೇಳುವಂಥ ವಿಧಾನ ಇರುತ್ತೆ. ಈಗ ನಾವು ಇಲ್ಲಿ ನಮ್ಮ ಕೇಂದ್ರದಿಂದ 2 ಪ್ರಕಾರದಲ್ಲಿ ನಾವು ಕವಡೆಶಾಸ್ತ್ರವನ್ನು ಕಲಿಸುವಂಥ ವ್ಯವಸ್ಥೆ ಇದೆ. ಒಂದು ಬೇಸಿಕ್ಕು, ಇನ್ನೊಂದು ಪ್ರೊಫೆಷ್ನಲ್ ಅಂತ ಹೇಳಿ. ಈ ಬೇಸಿಕ್ಕು ಮತ್ತು ಪ್ರೊಫೆಷ್ನಲ್ಗೆ ಏನು ವ್ಯತ್ಯಾಸ ಇದೆ? ಸಾಮಾನ್ಯವಾಗಿ ಕೆಲವೊಂದು ಕುಟುಂಬದಲ್ಲಿ ಅಥವಾ ಅವರ ಹಿರಿಯರಿಂದ ಕೆಲವು ಎನರ್ಜಿಗಳು ಅವರಿಗೆ ಕನೆಕ್ಟ್ ಆಗ್ತಾ ಇರ್ತವೆ ರೆಗ್ಯುಲರ್ ಆಗಿ. ಆನಂತರ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಹೇಳಬೇಕು ಅನ್ನೋದಕ್ಕೆ ಸರಿಯಾದ ಮಾಹಿತಿ ಇರೋದಿಲ್ಲ. ಇದಕ್ಕೆ ನಮಗೆ ಕವಡೆ ತುಂಬ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬೇಕು, ಪರಿಹಾರವನ್ನು ಯಾವ ರೀತಿ ಹೇಳಬೇಕು ಅನ್ನೋಂಥ ವಿಚಾರಕ್ಕೆ ಬಂದಾಗ ಈ ರೀತಿ ಫ್ಯಾಮಿಲಿಯಲ್ಲಿ ಅವರಿಗೆ ಬ್ಯಾಕ್ಗ್ರೌಂಡ್ ಎನರ್ಜಿ ಕನೆಕ್ಟ್ ಇದೆ ಅಂತಂದರೆ ಬೇಸಿಕ್ಕನ್ನು ಕಲ್ತ್ಕೊಂಡು ಅವ್ರು ಮಾಡಬಹುದು, ಸಾಕಾಗತ್ತೆ. ಇನ್ನು ಕೆಲವರಿಗೆ ಯಾವುದೇ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರೋದಿಲ್ಲ, ಮತ್ತು ಅದನ್ನು ಕ್ಯಾಲ್ಕುಲೇಷನ್ ಮಾಡುವಂಥ ವಿಚಾರದಲ್ಲಿ ಬಹಳಷ್ಟು ವಿಧಾನಗಳು ಬೇಕಾಗಿರುತ್ತೆ, ತಾಂತ್ರಿಕ ವಿಧಾನ ಬೇಕಾಗಿರುತ್ತೆ. ಜ್ಯೋತಿಷ್ಯದ ಕೆಲವು ನಿಯಮಗಳನ್ನು ಬಳಸ್ಕೊಂಡು ಆರೂಢ ಲಗ್ನವನ್ನು ಕಂಡು ಹಿಡ್ಕೊಳ್ಳುವಂಥದ್ದು ಕೂಡ ಕೆಲವರಿಗೆ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅಂಥವ್ರಿಗೆ ಆಗಿ ನಾವು ಇಲ್ಲಿ ಪ್ರೊಫೆಷ್ನಲ್ ಅಂತ ಮಾಡಿದ್ವಿ. 2 ಥರದ ಕೋರ್ಸ್ ಇರ್ತವೆ, ಫೀಸಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಈಗ ನಾವು ಬೇಸಿಕ್ನಲ್ಲೂ ಕೂಡ ನಾವು ಆರೂಢ ಲಗ್ನವನ್ನು ಕಂಡು ಹಿಡಿಯುವಂಥ ಒಂದು ಮೆಥಡನ್ನು ಹೇಳ್ಕೊಡ್ತೀವಿ. ವಾಸ್ತವ ಸ್ಥಿತಿಯನ್ನು, ಅಂದರೆ ಅವನಿಗೇನು ಸಮಸ್ಯೆ ಇದೆ ಅಂತ ಮೊದಲೇ ನಾವು ಚೆಕ್ ಮಾಡ್ಕೊಳ್ಳಿಕ್ಕಾಗಿ ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡುವಂಥ ಒಂದು ವಿಧಾನ ಇರುತ್ತೆ, ಪ್ರಶ್ನಾವಳಿ ವಿಧಾನ ಇರುತ್ತೆ, ಬೇರೆ ಮೆಥಡ್ ಬಳಸ್ತೀವಿ. ಆ ನಂತರ ಈ ಅವಧಿಗೆ ಸಂಬಂಧಪಟ್ಟಂಥ ವಿಧಾನ ಇರುತ್ತೆ, ಅದನ್ನು ಕೂಡ ಹೇಳ್ಕೊಡ್ತೀವಿ. ನೋಟ್ಸನ್ನು ಕೊಡ್ತೀವಿ, ಕವಡೆ ಸೆಟ್ಟನ್ನು ಕೊಡ್ತೀವಿ, ಮತ್ತು ತಾಂತ್ರಿಕ ಕೆಲವು ವಿಧಾನಗಳನ್ನು ಹೇಳ್ಕೊಡ್ತೀವಿ. ಇದು ಬೇಸಿಕ್ನಲ್ಲಿ ಬರ್ತದೆ. ಇನ್ನು ನಿಮಗೆ ಪ್ರೊಫೆಷ್ನಲ್ಲಾಗಿ ಕಲ್ತ್ಕೊಂಡಾಗ ನಿಮಗೆ ಆರೂಢ ಲಗ್ನವನ್ನು ನೋಡುವಂಥದ್ದು, ದೈವಾನುಕೂಲವನ್ನು ಕಂಡು ಹಿಡ್ಕೊಳ್ಳಿಕ್ಕೆ ನಾವು ಕನಿಷ್ಠ 3 ವಿಧಾನವನ್ನು ಹೇಳ್ಕೊಡ್ತೀವಿ. ಜ್ಯೋತಿಷ್ಯದ ಅನುಭವ ಇಲ್ಲದಿದ್ದರೂ ಕೂಡ ಇವರು ಆ ವಿಧಾನದಿಂದ ಕಂಡು ಹಿಡ್ಕೊಳ್ಬೋದು. ಇದರಿಂದ ಬಹಳ ಸುಲಭವಾಗುವಂಥದ್ದು ಏನಪ್ಪ ಅಂದರೆ, ಅವರಿಗೆ ದೈವಾನುಕೂಲ ಇದೆಯಾ ಇಲ್ವಂತ ಚೆಕ್ ಮಾಡ್ಕೊಂಡ್ಬಿಟ್ರೆ ನಾವು ಕೊಡುವಂಥ ಪರಿಹಾರ ಬಹಳ ಪರಿಣಾಮಕಾರಿಯಾಗಿರುತ್ತೆ. ಅದನ್ನು ನಾವು ಈ ಒಂದು 2-3 ವಿಧಾನವನ್ನು ನಿಮಗೆ ಅಲ್ಲಿ ಪ್ರಾರಂಭದಲ್ಲೇ ಹೇಳ್ಕೊಟ್ಬಿಡ್ತೀವಿ. ಇನ್ನು 2ನೇ ವಿಚಾರ ಏನಂತಂದರೆ, ಇಲ್ಲಿ ಪ್ರೊಫೆಷ್ನಲ್ಗಾಗಿ ನಾವು ಅವನ ವಾಸ್ತವ ವಿಚಾರ ಏನಿದೆ ಅದನ್ನು ಅವನು ಹೇಳದಿದ್ದರೂ ಕೂಡ ನಾವು ಕಂಡು ಹಿಡ್ಕೊಳ್ಳುವಂಥ ಒಂದು ವಿಧಾನ ಬರುತ್ತೆ. ಯಾಕಂದರೆ ಎಷ್ಟೋ ಮಂದಿ ತಮ್ಮ ಪರ್ಸ್ನಲ್ ವಿಚಾರವನ್ನು ಹೇಳ್ಕೊಂಡಿರೋದಿಲ್ಲ, ಆದರೆ ಆ ಪರ್ಸ್ನಲ್ ವಿಚಾರನೇ ಅವರ ಒಂದು ಸಮಸ್ಯೆಗೆ ಕಾರಣ ಆಗಿರ್ತದೆ. ಹಾಗಂತ ಇಲ್ಲಿ ನಾವು ಅದನ್ನು ಚೆಕ್ ಮಾಡದೇ ಇದ್ದರೆ ನಾವು ಅವರಿಗೆ ಸರಿಯಾಗಿ ಒಂದು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಉದಾಹರಣೆಗೆ ಏನಪ್ಪ ಅಂದರೆ, ಅವನು ಯಾವುದೋ ಒಂದು ವ್ಯಸನಿಯಾಗಿ ಹಣ ಕಳ್ಕೊಳ್ತಿರ್ತಾನೆ, ತನಗೆ ಹಣಕಾಸಿನ ತೊಂದರೆ ಅಂತ ಹೇಳಿ ಬಂದಿರ್ತಾನೆ, ಅಥವಾ ಯಾವುದೊಂದು ಕಾಯಿಲೆಯನ್ನು ಹೈಡ್ ಮಾಡಿರ್ತಾನೆ, ಅವನು ಅದನ್ನು ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡೋದಿಲ್ಲ. ನಮ್ಮಿಂದನೇ ಉತ್ತರ ತಿಳ್ಕೊಳ್ಬೇಕು ಅಥವಾ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬರುವಂಥ ಸಾಧ್ಯತೆ ಇರ್ತವೆ.
ಅಂಥ ಸಾಧ್ಯತೆ ಇದ್ದಾಗಲೂ ಕೂಡ ನಾವು ಅವನಿಂದ ಏನೂ ಕೇಳೋದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು, ಅವನ ಪರಿಸ್ಥಿತಿ ಏನಿದೆ ಅಂತ ಹೇಳ್ಕೊಂಡು. ಅವಾಗ ಅವ್ನು ನಮಗೆ ವಾಸ್ತವ ವಿಚಾರ ಹೇಳದಿದ್ರು ಅವನಿಗೆ ಒಳ್ಳೆ ರೆಮಿಡೀಸನ್ನು ಕೊಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಪ್ರೇಟಾಗಿ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥ ಒಂದು ಮೆಥಡನ್ನು ಹೇಳ್ಕೊಡ್ತೀವಿ. ಅಲ್ಲಿ ಅವನ ಒಂದು ಆರೋಗ್ಯದ ಸ್ಥಿತಿ ಯಾವ ಥರ ಇದೆ, ಜೀವಸೂತ್ರನೋ ರೋಗಸೂತ್ರನೋ ಅಥವಾ ಮೃತ್ಯು ಸೂತ್ರನೋ ಅಂತೇಳಿ. ಯಾಕಂದರೆ ಕೆಲವು ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಿದ್ದು ಕೊನೆ ಹಂತದಲ್ಲಿದ್ದವರು ಕೂಡ ಬಂದುಬಿಡ್ತಾರೆ. ಅಂಥವರ ಸ್ಥಿತಿ ನಾವು ಗಮನಿಸದೆ ಅವರಿಗೆ ಗ್ಯಾರಂಟಿ ಕೊಡಲಿಕ್ಕಾಗೋದಿಲ್ಲ. ಹಾಗಾಗಿ ಅದನ್ನೆಲ್ಲ ಪೂರ್ವ ವಿಚಾರಗಳು ನಮಗೆ ಈ ಕವಡೆಗಳಿಂದ ಗೊತ್ತಾಗುತ್ತೆ. ಇನ್ನು ಅದರ ನಂತರ ನಾವು ಆಗ್ತದೋ ಇಲ್ವೋ, ಹೌದೋ ಅಲ್ವೋ, ಒಳ್ಳೆಯದೋ ಕೆಟ್ಟದ್ದು, ಈ ಥರದಕ್ಕೆ ಸಪ್ರೇಟ್ ಆದಂಥ ಒಂದು ವಿಧಾನವನ್ನು ನಾವು ಹೇಳ್ಕೊಡ್ತೀವಿ. ಬಹಳ ಅನುಕೂಲ ಆಗುವಂಥ ಮೆಥಡ್ ಇಲ್ಲೇ ಬರೋದು. ಬಹಳಷ್ಟು 90% ಕ್ಯಾಲ್ಕುಲೇಷನ್ ಬರೋದು ಈ ಒಂದು ಹಂತದಲ್ಲೇ. ಅದನ್ನು ನಾವು ನಿಮ್ಮಿಂದನೇ ಮಾಡಿಸ್ತೀವಿ. ನಾವು ಈ ಪ್ರೊಫೆಷ್ನಲ್ ಇದರಲ್ಲಿ ಬರುತ್ತೆ, ಬೇಸಿಕ್ನಲ್ಲೂ ಬರುತ್ತೆ ಅದು. ಇನ್ನು ಅವಧಿಗೆ ಸಂಬಂಧಪಟ್ಟು ಎಷ್ಟು ಅವಧಿಯಲ್ಲಿ ಅದು ಆಗ್ಬೋದು, ಯಾವುದೇ ಕೆಲಸ ಇರ್ಬೋದು. ಇನ್ನು ಮಲ್ಟಿಪಲ್ ಕ್ವಶನ್ ಯಾವ ಥರ ಇರುತ್ತೆ ಅದನ್ನು ಕೂಡ ನಾವೀಗ ಇದರಲ್ಲಿ ಹೇಳ್ಕೊಡುವಂಥ ವ್ಯವಸ್ಥೆ ಇರುತ್ತೆ. ಅದ್ರ ಜೊತೆಗೆ ನಾವು ಕೆಲವು ತಾಂತ್ರಿಕ ಪರಿಹಾರಗಳನ್ನು ಯಾವ ರೀತಿ ಮಾಡಿಕೊಳ್ಬೇಕು. ಏನೋ ಒಂದು ವಾಮಾಚಾರ ಆಗಿದೆ, ಅಥವಾ ಒಂದು ವಸ್ತು ಕಳೆದೋಗಿದೆ, ಅಥವಾ ವಾಕ್ ದೋಷ ಇದೆ, ಅಥವಾ ಬ್ರಾಹ್ಮಣ ದೋಷ ಇದೆ, ಅದಕ್ಕೆ ಮತ್ತು ಇನ್ನೂ ತಾಂತ್ರಿಕ ವಿಧಾನದಿಂದ ನಾವು ಯಾವ ರೀತಿ ಮಾಡ್ಬೋದು, ಅಥವಾ ದೈವಿಕ ಏನು ಪೂಜೆ ಪುನಸ್ಕಾರದಿಂದ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೋದು, ಅವೆಲ್ಲ ಬರುತ್ತೆ. ಇನ್ನು ಜ್ಯೋತಿಷ್ಯದ ರೀತ್ಯ ಬೇಸಿಕ್ಕಾಗಿ ನಾವು ಕೆಲವು ಸಮಸ್ಯೆಗಳನ್ನು ಕಂಡುಕೊಳ್ಳಿಕ್ಕೆ ಇರುವಂಥ ಕೆಲವು ವಿಧಾನಗಳು ಬರ್ತವೆ. ಹಾಗಾಗಿ ಇಲ್ಲಿ ಒಬ್ಬ ಸಾಮಾನ್ಯ ಕವಡೆ ಶಾಸ್ತ್ರವನ್ನು ಕಲಿಬೇಕು ಅನ್ನುವಂಥ ಇಚ್ಛೆ ಇದ್ದವನಿಗೆ ಸಂಪೂರ್ಣವಾಗಿ ಅವನೊಂದು ಪ್ರೊಫೆಷ್ನಲ್ ಆಗಿ ಕವಡೆ ಶಾಸ್ತ್ರ ಹಾಕುವಂಥ ಜ್ಯೋತಿಷ್ಯ ಆಗಬೇಕು ಅಂತಂದರೆ ನಾವು ನಿಮಗೆ ಸಂಪೂರ್ಣವಾಗಿ ಅದನ್ನು ಧಾರೆ ಎರೆಯುವಂಥ ಪ್ರಯತ್ನ ಮಾಡ್ತೀವಿ. ಇದನ್ನು ಬಳಸ್ಕೊಳ್ಳುವಂಥ ಇಚ್ಛೆ ನಿಮಗಿದ್ದಲ್ಲಿ ನೀವು ಖಂಡಿತ ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಿಮಗೆ ಇದೆಲ್ಲ ವಿಷಯಗಳನ್ನು ಒಳಗೊಂಡಂಥ ಒಂದು ಸಂಪೂರ್ಣವಾದಂಥ ಪ್ರೊಫೆಷ್ನಲ್ ಇದನ್ನು ಪದ್ಧತಿಯನ್ನು ನಿಮಗೆ ಕಲಿಸ್ಕೊಡ್ತೀವಿ. ಇವತ್ತು ನಮ್ಮಲ್ಲಿ ಕಲಿತವ್ರು ತುಂಬ ಜನ ಕವಡೆ ಶಾಸ್ತ್ರವನ್ನು ಹೇಳ್ತಾ ಒಂದು ಉದ್ಯೋಗವನ್ನು ಕೂಡ ಕಂಡುಕೊಂಡಿದ್ದಾರೆ. ಈ ಕವಡೆ ಶಾಸ್ತ್ರ ಅನ್ನುವಂಥದ್ದು ಬೇರೆ ಹವ್ಯಾಸಕ್ಕಾಗಿ ಮಾಡುವಂಥದ್ದು ಕೂಡ ಅಲ್ಲ. ಹವ್ಯಾಸಕ್ಕೆ ಮಾಡ್ಬೋದು, ಇಲ್ಲ ಪ್ರೊಫೆಷ್ನಲ್ ಆಗು ಕೂಡ ನೀವು ಇದೊಂದು ಉದ್ಯೋಗವನ್ನು ಕಂಡುಕೊಳ್ಬೋದು. ನಿಮಗೆ ಒಂದು ಉದ್ಯೋಗವನ್ನು ಇದು ಸೃಷ್ಟಿ ಮಾಡಿಬಿಡುತ್ತೆ. ಇದು ಅದರಲ್ಲೂ ಕೂಡ ನಿಮಗೆ ದೈವಿಕ ಅನುಕೂಲ ಇತ್ತು ಅಂತಂದರೆ ಇನ್ನೂ ಅನುಕೂಲ. ಇಲ್ಲಾಂದರೆ ನೀವು ಇದರಲ್ಲಿ ಸಾಧನೆಯನ್ನು ಮಾಡ್ತಾ ಅಥವಾ ಬೀಜ ಮಂತ್ರವನ್ನು ಹೇಳುತ್ತಾ ಸಿದ್ಧಿಯನ್ನು ಮಾಡ್ಕೊಳ್ಬೋದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಅಡಿಷ್ನಲ್ ಆಗಿ ನೀವು ಎನರ್ಜಿಯನ್ನು ತೆಗೆದುಕೊಳ್ಳಿ ನಮ್ಮಲ್ಲೂ ಕೂಡ ಬೇರೆ ಬೇರೆ ಕೋರ್ಸ್ಗಳಿರ್ತವೆ, ಅದನ್ನು ಬೇಕಾದರೂ ಮಾಡ್ಕೊಳ್ಬೋದು. ಅಂದರೆ ಈಗ ಎಷ್ಟೋ ಜನರಿಗೆ ಈ ಕವಡೆ ಶಾಸ್ತ್ರವನ್ನು ಕಲಿಬೇಕು ಅಂತ ಇಚ್ಛೆ ಇದೆ, ನನ್ನಿಂದ ಆಗತ್ತೆ ಹೇಳುವಂಥ ಪ್ರಶ್ನೆ ಬರುತ್ತೆ. ನಾನು ಎಲ್ಲಿ ಕಲಿಬೇಕು, ಯಾವ ಗುರುಗಳು ಕಲಿಸ್ತಾರೆ, ಎಲ್ಲ ಒಂದು ಸಂಶಯವನ್ನು ಕ್ಲಿಯರ್ ಮಾಡ್ತಾರೆ, ನನಗೆ ಬೇಕಾದಂಥ ಎಲ್ಲ ಮೆಥಡನ್ನು ಹೇಳ್ಕೊಡ್ತಾರೆ, ಈಸಿ ಇರುತ್ತಾ, ಇಂಥದ್ದೆಲ್ಲ ಕ್ವಶನ್ಗಳು ಬರ್ತವೆ. ಅಥವಾ ನನ್ನಿಂದ ಸಾಧ್ಯನಾ, ಅಥವಾ ನಾನು ಮಾಂಸಾಹಾರಿ ಅಥವಾ ಸಸ್ಯಾಹಾರಿ ಅಲ್ಲ, ಇಂಥವೆಲ್ಲ ಕ್ವಶನ್ಗಳಿರ್ತವೆ. ನೀವು ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಇಲ್ಲಿ ನಾವು ನಿಮಗೆ ಸರಳವಾಗಿ ಒಬ್ಬ ಕವಡೆ ಶಾಸ್ತ್ರ ಹಾಕುವಂಥ ಜ್ಯೋತಿಷಿಯನ್ನಾಗಿ ಮಾರ್ಪಡಿಸುವಂಥ ಜವಾಬ್ದಾರಿ ನಮ್ಮದು. ಜೊತೆಗೆ ನಿಮ್ಮ ಒಂದು ಪ್ರಯತ್ನ ಕೂಡ ಬೇಕಾಗತ್ತೆ. 48 ದಿನ ಅನುಷ್ಠಾನವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ನಾವು ಅದನ್ನೆಲ್ಲ ಹೇಳ್ಕೊಡ್ತೀವಿ. ಅದರ ನಂತರ ನೀವು ಕವಡೆಯನ್ನು ಹಾಕಬಹುದು. ಮತ್ತು ಕವಡೆಯನ್ನು ಯಾವಾಗ ಹಾಕಬಾರ್ದು, ಯಾವಾಗ ಹಾಕಬಹುದು, 108 ಕವಡೆ ಶಾಸ್ತ್ರ ಹೇಗೆ, 12 ಕವಡೆ ಶಾಸ್ತ್ರ ಹೇಗೆ, 9 ಕವಡೆ ಶಾಸ್ತ್ರ ಹೇಗೆ, 6 ಕವಡೆ ಶಾಸ್ತ್ರ ಹೇಗೆ, ಎಲ್ಲವನ್ನು ಕೂಡ ನಾವು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೇವೆ. ಕೇವಲ ಒಂದೇ ಒಂದು ವಿಚಾರ ಇಟ್ಕೊಂಡು ನಿಮಗೆ ಕನ್ಫ್ಯೂಷನ್ ಮಾಡೋದಾಗಲಿ, ಅದು ಪರ್ಫೆಕ್ಟ್ ಅಲ್ಲದೇ ನಿಮಗೆ ಅರ್ಧಂಬರ್ಧ ಕಲಿಸ್ಕೊಂಡ್ಬಿಟ್ಟು ನಿಮಗೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಆಗುವಂಥ ಸ್ಥಿತಿ ಆಗಲಿ ನಮ್ಮಲ್ಲಿ ಬರೋದಿಲ್ಲ. 100% ನಿಮಗೆ ಒಳ್ಳೆಯ ಒಬ್ಬ ಜ್ಯೋತಿಷಿಯಾಗಿ ನೀವು ಜ್ಯೋತಿಷ್ಯ ಶಾಸ್ತ್ರ ಕಲಿದೇನೂ ಕೂಡ ಇಲ್ಲಿ ಮಾಡ್ಬೋದು ಈ ಒಂದು ವಿಧಾನದಲ್ಲಿ. ಮತ್ತು ಸಾಮಾನ್ಯ ಮನುಷ್ಯನೂ ಕೂಡ ಮಾಡ್ಬೋದು, ಲೇಡೀಸ್ ಕೂಡ ಮಾಡಬಹುದು, ಮಕ್ಕಳು ಕೂಡ ಮಾಡಬಹುದು, ವಯೋವೃದ್ಧರು ಕೂಡ ಮಾಡಬಹುದು. ಎಲ್ಲರಿಗೂ ಒಂದು ಅನುಕೂಲ ಆಗುವಂಥ ಒಂದು ವಿಧಾನ ಆಗಿರುತ್ತೆ. ಬಹಳಷ್ಟು ಜನರಿಗೆ ಇದನ್ನು ಕಲಿಬೇಕು ಅಂತಿರುತ್ತೆ. ಯಾವ ಒಂದು ಸೆಂಟ್ರ್ನಲ್ಲಿ ನಾವು ಕಲಿತಾಗ ನಮಗೆ ಪರಿಪೂರ್ಣವಾಗಿ ನಾವು ಅದನ್ನು ಮಾಡಲಿಕ್ಕಾಗತ್ತೆ ಹೇಳುವಂಥದ್ದು ಕನ್ಫ್ಯೂಷನ್ ಇರೋದ್ರಿಂದ ಅದು ಸಹಜ. ಅದು ನಮ್ಮಲ್ಲಿ ಅಂಥ ಸಮಸ್ಯೆ ಇರೋದಿಲ್ಲ. ಮತ್ತು ಪ್ರತಿದಿನ ನಾವು ರಾತ್ರಿ 8:30 ಮೇಲೆ ನಿಮ್ಗೆ ಕಾಂಟ್ಯಾಕ್ಟಿಗೆ ಸಿಗ್ತೀವಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಬೋದು ಕರೆ ಮಾಡಿ. ಇಲ್ಲದೇ ಇದ್ದರೆ ನಾವು ರಿಪಿಟೇಷನ್ ಕರಿತೀವಿ ನಿಮಗೆ. ಈಗ ಬೇರೆಯವ್ರದ್ದೆಲ್ಲ ಕ್ಲಾಸ್ ಇದ್ದಾಗ ನಮ್ಮ ರಿಪಿಟೇಷನ್ ಕ್ಲಾಸ್ಗಳು ಕೂಡ ನಿಮಗಿರ್ತವೆ. ಆವಾಗ ರಿಪೀಟಾಗಿ ಜಾಯ್ನ್ ಆಗಿ ಮತ್ತು ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಬೋದು. ಅಥವಾ ಖುದ್ದಾಗಿ ನಮ್ಮಲ್ಲಿ ಆಫ್ಲೈನಿಗೂ ಬರ್ಬೋದು. ಇಲ್ಲ ರಿಕ್ವೆಸ್ಟ್ ಹಾಕಿದರೆ ನಮ್ಮಿಂದ ಏನು ಬೇಕೋ ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ನಾವೇ ಮಾಡ್ತೀವಿ. ಹಾಗಾಗಿ ನೀವು ಒಬ್ಬ ಪರ್ಫೆಕ್ಟಾಗಿ
ಆ, ಕವಡೆಶಾಸ್ತ್ರವನ್ನು ಹೇಳುವಂಥ ವ್ಯಕ್ತಿಯನ್ನಾಗಿ ಮಾರ್ಪಡಿಸುವಂಥ ಜವಾಬ್ದಾರಿ ನಮ್ಮಲ್ಲಿರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮಗೆ ಕರೆ ಮಾಡಿ ಬುಕ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ನಮ್ಮ ಉದ್ದೇಶ ಇಷ್ಟೇ. ಯಾಕಂದರೆ ಇಂತಹ ಒಂದು ವಿದ್ಯೆ ಕಲ್ತ್ಕೊಂಡು ಬಹಳ ಜನರ ಒಂದು ಕಷ್ಟದಲ್ಲಿ ನೀವು ಸ್ಪಂದಿಸಿ ಮತ್ತು ಅವ್ರಿಗೆ ಪರಿಹಾರವನ್ನು ಹೇಳಿ. ಮತ್ತು ಇನ್ನೊಂದು ವಿಚಾರ, ನಮ್ಮ ಸೆಂಟರ್ನಲ್ಲಿ ನಾವು ಕಲಿಸೋದು ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ನಮ್ಮದಿದೆ. ನಮ್ಮಲ್ಲಿ ಕಲಿತದ್ದನ್ನು ನೀವು ಬೇರೆಯವರು ಒಳ್ಳೆಯದಕ್ಕೆ ಬಳಸ್ಬೋದು, ನಿಮ್ಮ ಒಳ್ಳೆಯದಕ್ಕೂ ಬಳಸಬಹುದು. ಆದರೂ ಬೇರೆಯವರಿಗೆ ಕೆಟ್ಟದ್ದು ಮಾಡಲಿಕ್ಕೆ ನಾವು ಅಂಥವರಿಗೆ ಕಲಿಸ್ಕೊಡೋದಿಲ್ಲ. ನಮ್ಮ ನಿಯಮ ಇರೋದು ಹಾಗೆ. ಇಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು, ಯಾರಿಗೂ ಕೂಡ ಕೆಟ್ಟದಾಗಬಾರ್ದು ಅಂತೇಳಿ. ಹಾಗಾಗಿ ಕೆಟ್ಟದಕ್ಕೆ ಬಳಸೋ ಹಾಗಿಲ್ಲ ಇಲ್ಲಿ. ನಿಮ್ಮ ಒಳ್ಳೆಯದಕ್ಕೆ, ಬೇರೆಯವ್ರ ಒಳ್ಳೆಯದಕ್ಕೆ, ಪರೋಪಕಾರಕ್ಕಾಗಿ ಇದನ್ನು ಬಳಸ್ಕೊಳ್ಳಿ. ಹಾಗಂತ ನೀವು ಕೂಡ ಒಂದು ಉದ್ಯೋಗವನ್ನು ಕಂಡುಕೊಳ್ಳಿ, ಇದರಿಂದ ನಿಮಗೂ ಕೂಡ ಆದಾಯ ಆಗುತ್ತೆ, ಅದಕ್ಕೇನು ತೊಂದರೆ ಇಲ್ಲ. ನಿಮಗೆ ದೈವಿಕ ಒಂದು ಸಂಪರ್ಕ ಇಲ್ಲದೇ ಇದ್ದರೂ ಕೂಡ ನೀವು ಇದನ್ನು ಮಾಡಬಹುದು. ಅದಕ್ಕೆ ಒಂದು ಅನುಕೂಲವಾಗುವಂಥ ಕೆಲವು ಮೆಥಡನ್ನು ನಿಮ್ಗೆ ಹೇಳ್ಕೊಡ್ತೀವಿ, ಯಾವ ರೀತಿ ಅದನ್ನು ಸಂಪರ್ಕದಲ್ಲಿ ತಂದುಕೊಳ್ಬೋದು ಅನ್ನುವಂಥದ್ರ ಬಗ್ಗೆ. ಹಾಗಾಗಿ ಈ ಒಂದು ವಿದ್ಯೆಯನ್ನು ಕಲಿತ್ಕೊಂಡು ನಿಮ್ಮ ಒಂದು ಜೀವನವನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುನಃ ನಮಸ್ಕಾರದೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ.